Hi everyone, welcome back to my channel. I hope all of you are doing well. So ಇವತ್ತಿನ ಕ್ಲಾಸಲ್ಲಿ ನಾವು ವುಡ್ ಅನ್ನೋ ವರ್ಡ್ ಅನ್ನು ಯೂಸ್ ಮಾಡಿಕೊಂಡು ಹೇಗೆ ಸೆಂಟೆನ್ಸಸ್ ಅನ್ನು ಮಾಡೋದನ್ನ ಕಲಿತಾ ಇದ್ದೀವಿ. ಲಾಸ್ಟ್ ಕ್ಲಾಸಲ್ಲಿ ನಾವು ಶುಡ್ ಅನ್ನೋ ವರ್ಡ್ ಅನ್ನು ಯೂಸ್ ಮಾಡಿದ್ವಿ. ಸೊ ಇವತ್ತು ವುಡ್ ಅನ್ನೋ ವರ್ಡ್ ಅನ್ನು ಕಲಿತಾ ಇದ್ದೀವಿ. So without wasting much time, let's get started. First one, I would prefer to stay at home this weekend. ಅಂದರೆ ಈ ವೀಕೆಂಡಲ್ಲಿ ನಾನು ಮನೇಲೇ ಇರಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ನನಗೆ ಹೊರಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ನಾನು ಮನೇಲೇ ಇರಲಿಕ್ಕೆ ಇಷ್ಟಪಡ್ತೇನೆ. ಐ ವುಡ್ ಪ್ರಿಫರ್ ಟು ಸ್ಟೇ ಆಟ್ ಹೋಮ್ ದಿಸ್ ವೀಕೆಂಡ್. ಐ ನೆವರ್ ಥಾಟ್ ಹಿ ವುಡ್ ಅಚೀವ್ ಸಚ್ ಸಕ್ಸಸ್. ಅವನು ಅಂತಹ ಯಶಸ್ಸನ್ನು ಸಾಧಿಸ್ತಾನೆ ಅಂತ ನಾನು ಭಾವಿಸಿರಲಿಲ್ಲ ಅಥವಾ ನಾನು ಅಂದ್ಕೊಂಡಿರಲಿಲ್ಲ. ಇದನ್ನು ನಾವು ಹೇಳ್ತೀವಲ್ಲ, ಐ ನೆವರ್ ಥಾಟ್ ಹಿ ವುಡ್ ಅಚೀವ್ ಸಚ್ ಸಕ್ಸಸ್. ವುಡ್ ಯು ಲೈಕ್ ಟು ಜಾಯ್ನ್ ಅಸ್ ಫಾರ್ ಡಿನ್ನರ್ ಟು ನೈಟ್? ಅಂದರೆ ಈ ರಾತ್ರಿ ನಮ್ಮ ಜೊತೆಗೆ ನೀವು ಊಟ ಮಾಡಲಿಕ್ಕೆ ಇಷ್ಟಪಡ್ತೀರಾ? ಈ ಥರ ಕೇಳ್ತೀವಲ್ಲ ನಾವು, ಬೇರೆಯವ್ರಿಗೆ ಅವರ ಒಂದು ಆಯ್ಕೆಯನ್ನು ಕೇಳ್ತೀವಲ್ಲ. ವುಡ್ ಯು ಲೈಕ್ ಟು ಜಾಯ್ನ್ ಅಸ್ ಫಾರ್ ದ ಡಿನ್ನರ್ ಟು ನೈಟ್? ಇಫ್ ಐ ಹ್ಯಾಡ್ ಮೋರ್ ಟೈಮ್ ಐ ವುಡ್ ಲರ್ನ್ ಟು ಪ್ಲೇ ದ ಪಿಯಾನೋ. ನನಗೆ ಹೆಚ್ಚು ಸಮಯ ಇದ್ದರೆ ನಾನು ಪಿಯಾನೋ ನುಡಿಸಲು ಕಲಿಯುತ್ತೇನೆ ಅಂತ ಅರ್ಥ. ಇಫ್ ಐ ಹ್ಯಾಡ್ ಮೋರ್ ಟೈಮ್ ಐ ವುಡ್ ಲರ್ನ್ ಟು ಪ್ಲೇ ದ ಪಿಯಾನೋ. ಶಿ ವುಡ್ ಬಿ ಹ್ಯಾಪಿಯರ್ ಇಫ್ ಶಿ ಫೌಂಡ್ ಅ ಜಾಬ್ ಶಿ ಲವ್ಡ್. ಅಂದರೆ ಅವಳಿಗೆ ಇಷ್ಟ ಇರುವಂಥ ಕೆಲಸ ಸಿಕ್ಕರೆ ಅವಳು ತುಂಬ ಖುಷಿಯಾಗಿರ್ತಾಳೆ, ತುಂಬ ಸಂತೋಷ ಪಡ್ತಾಳೆ. ಹೇಳ್ತೀವಲ್ಲ ನಾವು ಇದನ್ನು, ನನಗೆ ಇಷ್ಟಪಟ್ಟಿರುವಂಥ ಕೆಲಸ ಸಿಕ್ಕರೆ ತುಂಬ ಖುಷಿಯಾಗುತ್ತೆ ಅಂತ. ಸೊ ಶಿ ವುಡ್ ಬಿ ಹ್ಯಾಪಿಯರ್ ಇಫ್ ಶಿ ಫೌಂಡ್ ಅ ಜಾಬ್ ಶಿ ಲವ್ಡ್. ಹಿ ವುಡ್ ಆಫನ್ ಗೋ ಫಾರ್ ಲಾಂಗ್ ವಾಕ್ಸ್ ಇನ್ ದ ಈವ್ನಿಂಗ್. ಅವನು ಆಗಾಗ ಸಂಜೆ ಸಮಯದಲ್ಲಿ ಲಾಂಗ್ ವಾಕ್ಗೆ ಹೋಗ್ತಾ ಇರ್ತಾನೆ. ಆಫನ್ ಅಂದರೆ ಆಗಾಗ ಅಂತ ಅರ್ಥ. ಶಿ ಸೆಡ್ ಶಿ ವುಡ್ ಹೆಲ್ಪ್ ಮೀ. ಅವಳು ನನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ಲು. ಶಿ ಸೆಡ್ ಶಿ ವುಡ್ ಹೆಲ್ಪ್ ಮೀ. ಇಫ್ ಇಟ್ ರೈನ್ ಟುಮಾರೋ ವಿ ವುಡ್ ಕ್ಯಾನ್ಸಲ್ ದ ಪಿಕ್ನಿಕ್. ನಾಳೆ ಏನಾದರೂ ಮಳೆ ಬಂದರೆ ನಾವು ಪಿಕ್ನಿಕನ್ನು ಕ್ಯಾನ್ಸಲ್ ಮಾಡಬೇಕಾಗತ್ತೆ. ಹೇಳ್ತೀವಲ್ಲ ಇದನ್ನು, ಇಫ್ ಇಟ್ ರೈನ್ ಟುಮಾರೋ ವಿ ವುಡ್ ಕ್ಯಾನ್ಸಲ್ ದ ಪಿಕ್ನಿಕ್. ಐ ವುಡ್ ಆಲ್ವೇಸ್ ಲಿಸನ್ ಟು ಮೈ ಗ್ರ್ಯಾಂಡ್ ಮದರ್ಸ್ ಸ್ಟೋರೀಸ್. ನಾನು ಯಾವಾಗಲೂ ನನ್ನ ಅಜ್ಜಿಯ ಕಥೆಯನ್ನು ಕೇಳ್ತಿದ್ದೆ. ಐ ವುಡ್ ಆಲ್ವೇಸ್ ಲಿಸನ್ ಟು ಮೈ ಗ್ರ್ಯಾಂಡ್ ಮದರ್ಸ್ ಸ್ಟೋರೀಸ್. ಹಿ ಪ್ರಾಮಿಸ್ಡ್ ಹಿ ವುಡ್ ರಿಟರ್ನ್ ದ ಬುಕ್ ಬೈ ಫ್ರೈಡೇ. ಅವನು ಶುಕ್ರವಾರದ ಒಳಗೆ ಬುಕ್ಕನ್ನು ನನಗೆ ರಿಟರ್ನ್ ಮಾಡ್ತೀನಿ ಅಥವಾ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದ. ಅಂದರೆ ಭರವಸೆ ನೀಡಿದ್ದ ಅಂತ ಅರ್ಥ. ಹಿ ಪ್ರಾಮಿಸ್ಡ್ ಹಿ ವುಡ್ ರಿಟರ್ನ್ ದ ಬುಕ್ ಬೈ ಫ್ರೈಡೇ. ಬೈ ಫ್ರೈಡೇ ಅಂತ ಯೂಸ್ ಮಾಡಿದಾಗ ಅದರ ಅರ್ಥ ಏನು ಬರುತ್ತೆ? ಫ್ರೈಡೇ ಒಳಗಡೆನೆ ಅವನು ಕೊಡ್ತೀನಿ ಅಂತ ಹೇಳಿದ್ದ, ರೈಟ್? ಅದೇ ನಾವು ಆನ್ ಫ್ರೈಡೇ ಅಂತ ಯೂಸ್ ಮಾಡಿದರೆ ಎಕ್ಸಾಕ್ಟ್ಲಿ ಆನ್ ಫ್ರೈಡೇ, ಅಂದರೆ ಫ್ರೈಡೇ ದಿನನೇ ಅವನು ಕೊಡ್ತೀನಿ ಅಂತ ಹೇಳಿದ್ದ. ಸೊ ಬೈ ಫ್ರೈಡೇ, ಆನ್ ಫ್ರೈಡೇ ಡಿಫ್ರೆನ್ಸ್ ಗೊತ್ತಿರಲಿ, ಓಕೆ? ಐ ವುಡ್ ಲವ್ ಟು ಮೀಟ್ ಯು. ನಾನು ನಿನ್ನನ್ನು ಭೇಟಿಯಾಗಲು ಇಷ್ಟಪಡ್ತೇನೆ. ಐ ವುಡ್ ಲವ್ ಟು ಮೀಟ್ ಯು. ದೇ ಸೆಡ್ ದೇ ವುಡ್ ಕಮ್ ಅರ್ಲಿ. ಅವರು ಬೇಗ ಬರ್ತೀನಂತ ಹೇಳಿದರು. ದೇ ಸೆಡ್ ದೇ ವುಡ್ ಕಮ್ ಅರ್ಲಿ. ಅವರು ಬೇಗ ಬರ್ತೀನಂತ ಹೇಳಿದರು, ಬಟ್ ಇನ್ನೂ ಬರಲಿಲ್ಲ. ಹೇಳ್ತೀವಲ್ಲ ಇದನ್ನು. ವಾಟ್ ವುಡ್ ಯು ಲೈಕ್ ಟು ಹ್ಯಾವ್? ನೀವೇನು ತೊಗೊಳ್ತೀರಾ? ವಾಟ್ ವುಡ್ ಯು ಲೈಕ್ ಟು ಹ್ಯಾವ್? ಸೊ ಇದು ಯಾವಾಗ ಕೇಳ್ತೀರಾ? ವೆನ್ ಯು ವಾಂಟ್ ಟು ಆಸ್ಕ್ ಸಂಬಡಿ, ಲೈಕ್ ತಿನ್ನಲಿಕ್ಕೆ ಏನು ತೊಗೊಳ್ತೀರಾ ಅಂತ ಕೇಳ್ತೀವಲ್ಲ. ಸೊ ಮನೆಗೆ ಗೆಸ್ಟ್ ಏನಾದರೂ ಬಂದಾಗ ನೀವು ಕೇಳ್ತೀರಾ, ವಾಟ್ ವುಡ್ ಯು ಲೈಕ್ ಟು ಹ್ಯಾವ್ ಅಂತ. ಐ ವುಡ್ ಹ್ಯಾವ್ ಕಮ್ ವಿತ್ ಯು. ನಾನು ನಿನ್ನ ಜೊತೆ ಬರ್ತಿದ್ದೆ. ವೈ ಡಿಂಟ್ ಯು ಇನ್ಫಾರ್ಮ್ ಮೀ? ಯಾಕೆ ನೀನು ಹೇಳಲಿಲ್ಲ ನನಗೆ? ಐ ವುಡ್ ಹ್ಯಾವ್ ಕಮ್ ವಿತ್ ಯು. ವೈ ಡಿಂಟ್ ಯು ಇನ್ಫಾರ್ಮ್ ಮೀ? ನಾನು ನಿನ್ನ ಜೊತೆಗೆ ಬರ್ತಿದ್ನಲ್ಲ, ಯಾಕೆ ಹೇಳಲಿಲ್ಲ ನನಗೆ, ರೈಟ್? ಸೊ ಐ ವುಡ್ ಹ್ಯಾವ್ ಕಮ್ ವಿತ್ ಯು ಅಂದರೆ ನಾನು ನಿನ್ನ ಜೊತೆಗೆ ಬರ್ತಿದ್ದೆ. ಇಫ್ ವಿ ಹ್ಯಾಡ್ ಲೆಫ್ಟ್ ಅರ್ಲಿಯರ್ ವಿ ವುಡ್ ಹ್ಯಾವ್ ಬೀನ್ ಆನ್ ಟೈಮ್. ಸ್ವಲ್ಪ ನಾವು ಮುಂಚೆನೇ ಹೊರಟಿದ್ರೆ ಟೈಮಿಗೆ ಸರಿಯಾಗಿ ನಾವು ಅಲ್ಲಿರ್ತಿದ್ವಿ. ಅಂದರೆ ಮನೆಯಿಂದ ಹೊರಡುವಾಗ ಸ್ವಲ್ಪ ನಾವು ಬೇಗ ಬಿಡಬೇಕು. ಇದನ್ನು ನಾವು ಯೂಶ್ವಲಿ ಹೇಳ್ತೀವಲ್ಲ, ಅಂದರೆ ಎಲ್ಲಾದರೂ ಹೋಗಬೇಕಾದ್ರೆ ನಾವು ಸ್ವಲ್ಪ ಬೇಗ ಬಿಟ್ಟರೆ ಟೈಮಿಗೆ ಸರಿಯಾಗಿ ಅಲ್ಲಿರ್ತೀವಿ ಅಂತ ಅರ್ಥ. ಇಫ್ ವಿ ಹ್ಯಾಡ್ ಲೆಫ್ಟ್ ಅರ್ಲಿಯರ್ ವಿ ವುಡ್ ಹ್ಯಾವ್ ಬೀನ್ ಆನ್ ಟೈಮ್. ಐ ವುಡ್ ಹ್ಯಾವ್ ಬೀನ್ ದೇರ್ ಇಫ್ ಐ ಹ್ಯಾಡಂಟ್ ಮಿಸ್ ದ ಬಸ್. ಇದನ್ನು ನೀವು ಐ ಹ್ಯಾಡಂಟ್ ಅಂತಲೂ ಯೂಸ್ ಮಾಡ್ಬೋದು ಅಥವಾ ಐ ಹ್ಯಾಡ್ ನಾಟ್ ಅಂತಲೂ ಯೂಸ್ ಮಾಡ್ಬೋದು. ಐ ವುಡ್ ಹ್ಯಾವ್ ಬೀನ್ ದೇರ್ ಇಫ್ ಐ ಹ್ಯಾಡ್ ನಾಟ್ ಮಿಸ್ ದ ಬಸ್. ಅಂದರೆ ನಾನು ಬಸ್ ಮಿಸ್ ಮಾಡ್ಕೊಳ್ಳಿಲ್ಲ ಅಂದರೆ ನಾನು ಅಲ್ಲಿ ಇರ್ತಿದ್ದೆ ಅಂತ ಅರ್ಥ. ವಿ ವುಡ್ ಹ್ಯಾವ್ ಬೀನ್ ಲಾಸ್ಟ್ ವಿದೌಟ್ ದ ಜಿ ಪಿ ಎಸ್. ಜಿ ಪಿ ಎಸ್ ಇರಲಿಲ್ಲ ಅಂದರೆ ನಾವು ಕಳೆದು ಹೋಗ್ತಿದ್ವಿ ಅಂತ ಅರ್ಥ. ವಿದೌಟ್ ಯೋರ್ ಹೆಲ್ಪ್ ಐ ವುಡ್ ನಾಟ್ ಹ್ಯಾವ್ ಫಿನಿಶ್ಡ್ ಆನ್ ಟೈಮ್. ಅಂದರೆ ನಿನ್ನ ಸಹಾಯ ಇಲ್ಲದೆ ಇದ್ದರೆ ನಾನು ಟೈಮಿಗೆ ಸರಿಯಾಗಿ ಅದನ್ನು ಮುಗಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಯಾರೋ ನಿಮಗೆ ನಿಮ್ಮ ಒಂದು ಕೆಲಸದಲ್ಲಿ ಹೆಲ್ಪ್ ಮಾಡಿರ್ತಾರೆ, ಅದರಿಂದ ನೀವು ಆ ಕೆಲಸವನ್ನು ಬೇಗ ಮುಗಿಸ್ಲಿಕ್ಕಾಗತ್ತೆ. ಆವಾಗ ನೀವು ಹೇಳ್ಬೋದು, ವಿದೌಟ್ ಯೋರ್ ಹೆಲ್ಪ್ ಐ ವುಡ್ ನಾಟ್ ಹ್ಯಾವ್ ಫಿನಿಶ್ಡ್ ಇಟ್ ಆನ್ ಟೈಮ್. ವಿ ವುಡ್ ನಾಟ್ ಹ್ಯಾವ್ ಗಾನ್ ಇಫ್ ವಿ ಹ್ಯಾಡ್ ನೌನ್ ಇಟ್ ವುಡ್ ಬಿ ಕ್ರೌಡೆಡ್. ಅಂದರೆ
ಜನಜಂಗುಳಿ ಇದೆ ಅಂತ ಗೊತ್ತಿದ್ರೆ ನಾವು ಹೋಗ್ತಾ ಇರಲಿಲ್ಲ. ಜನಜಂಗುಳಿ ಅಂದರೆ ತುಂಬ ಜನ ಇರ್ತಾರೆ, ರೈಟ್? ಕ್ರೌಡೆಡ್ ಆಗಿರುತ್ತೆ ತುಂಬ. ಫಾರ್ ಎಕ್ಸಾಂಪಲ್ಸ್ ಟೆಂಪಲ್ಸ್ ಆಗಿರಲಿ, ಮಾಲ್ ಆಗಿರಲಿ, ತುಂಬ ಜನ ಇರ್ತಾರೆ, ರೈಟ್? ಸೊ ಆ ಜಾಗದಲ್ಲಿ ನಾವು ಕ್ರೌಡೆಡ್ ಇದೆ ಅಂತ ಗೊತ್ತಿದ್ರೆ ನಾವು ಅಲ್ಲಿ ಹೋಗ್ತಾ ಇರಲಿಲ್ಲ, ಬೇರೆ ಕಡೆ ನಾವೆಲ್ಲಾದರೂ ಹೋಗ್ತಿದ್ವಿ. ಐ ವುಡ್ ನಾಟ್ ಹ್ಯಾವ್ ಬಿಲೀವ್ಡ್ ಇಟ್ ಇಫ್ ಐ ಹ್ಯಾಡಂಟ್ ಸೀನ್ ಇಟ್ ಮೈ ಸೆಲ್ಫ್. ಅಂದರೆ ನನ್ನ ಕಣ್ಣಾರೆ ನಾನು ನೋಡಲಿಲ್ಲ ಆಗಿದ್ದೆ ಅಂದರೆ ಅದನ್ನು ನಂಬ್ತಿರ್ಲಿಲ್ಲ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮಿರಾಕಲ್ಸನ್ನು ತಗೊಳ್ಳಿ. ಸೊ ಅದನ್ನು ನೀವು ಕಣ್ಣಾರೆ ನೀವಾಗಿ ನೋಡಿದರೆ ಮಾತ್ರ ನಾವು ನಂಬ್ತೀವಿ. ಅದೇ ಬೇರೆಯವ್ರ ಏನಾದರೂ ಹೇಳಿದ್ರೆ ಈ ಥರ ಆಯಿತು ಆ ಥರ ಆಯಿತು, ನಾವು ನಂಬಲ್ಲ ಅದನ್ನು, ರೈಟ್? ಸೊ ಅದೇ ಹೇಳ್ತಾ ಇದ್ದೀವಿ ಇಲ್ಲಿ. ಐ ವುಡ್ ನಾಟ್ ಹ್ಯಾವ್ ಬಿಲೀವ್ಡ್ ಇಟ್ ಇಫ್ ಐ ಹ್ಯಾಡಂಟ್ seen it myself. She would not have passed the exam without studying hard. ಅವಳು ಕಷ್ಟಪಟ್ಟು ಓದಿರಲಿಲ್ಲ ಅಂದರೆ ಪರೀಕ್ಷೆಯಲ್ಲಿ ಪಾಸ್ ಆಗಲಿಕ್ಕೆ ಆಗ್ತಿರಲಿಲ್ಲ. She would not have passed the exam without studying hard. If you asked her, she would be happy to assist you. ಅಂದರೆ ನೀವು ಅವಳನ್ನು ಕೇಳಿದ್ರೆ ಅವಳು ನಿಮಗೆ ಡೆಫಿನೆಟ್ಲಿ ಸಹಾಯ ಮಾಡ್ತಾಳೆ, ಅವಳಿಗೆ ಸಹಾಯ ಮಾಡಲಿಕ್ಕೆ ಖುಷಿ ಆಗುತ್ತೆ. It would be wise to check the weather before leaving. ಅಂದರೆ ಹೊರಗಡೆ ಹೋಗೋಕ್ಕಿಂತ ಮುಂಚೆ ನೀವು ವೆದರನ್ನು ಚೆಕ್ ಮಾಡಿಕೊಂಡ್ರೆ, ವೆದರ್ ಅಂದರೆ ಹವಾಮಾನ, ಸೊ ಹವಾಮಾನವನ್ನು ಚೆಕ್ ಮಾಡಿಕೊಂಡು ಹೋಗೋದು ಒಂದು ಬುದ್ಧಿವಂತಿಕೆ ಆಗಿದೆ ಅಂತ ಅರ್ಥ. ಸೊ ನಾವು ಹೊರಗಡೆ ಹೋಗಲಿಕ್ಕೆ ಯಾವುದೋ ಒಂದು ಪ್ಲ್ಯಾನನ್ನು ಮಾಡೋಕ್ಕಿಂತ ಮುಂಚೆ ವೆದರನ್ನು ಚೆಕ್ ಮಾಡಿದರೆ ಒಳ್ಳೆಯದು ಅಂತ ಅರ್ಥ ಬರುತ್ತೆ. ಓಕೆ, ಇಟ್ ವುಡ್ ಬಿ ವೈಸ್ ಟು ಚೆಕ್ ದ ವೆದರ್ ಬಿಫೋರ್ ಲಿವಿಂಗ್. ದೇ ವುಡ್ ಬಿ ಡಿಲೈಟೆಡ್ ಟು ಮೀಟ್ ಯು. ಅವರು ನಿಮ್ಮನ್ನು ಭೇಟಿಯಾಗಲು ಸಂತೋಷ ಪಡುತ್ತಾರೆ. ಡಿಲೈಟೆಡ್ ಅಂದರೆ ಸಂತೋಷ ಪಡ್ತಾರೆ ಅಥವಾ ಹ್ಯಾಪಿ ಆಗುತ್ತೆ ಅವ್ರಿಗೆ ಅಂತ. ಸೊ ಡಿಲೈಟೆಡ್ ಅಂದರೆ ಹ್ಯಾಪಿ ಅಂತ ಅರ್ಥ. ಓಕೆ, ದೇ ವುಡ್ ಬಿ ಹ್ಯಾಪಿ ಟು ಮೀಟ್ ಯು ಅಂತ ಹೇಳಿದ್ರೂ ಕರೆಕ್ಟಾಗಿರುತ್ತೆ. ದೇ ವುಡ್ ಬಿ ಡಿಲೈಟೆಡ್ ಟು ಮೀಟ್ ಯು ಅಂತ ಹೇಳಿದ್ರೂ ಕರೆಕ್ಟಾಗಿರುತ್ತೆ. ಸೊ ದಿಸ್ ಇಸ್ ಇಟ್ ಫಾರ್ ಟುಡೇ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋಲಿ ನಾವು ಕುಡ್ ಅನ್ನೋ ವರ್ಡನ್ನು ಯೂಸ್ ಮಾಡಿಕೊಂಡು ಹೇಗೆ ಸೆಂಟೆನ್ಸಸ್ ಮಾಡೋದು ಅಂತ ಕಲಿಯೋಣ. ಓಕೆ, ನಿಮ್ಮ ಲರ್ನಿಂಗನ್ನು ಇಂಪ್ರೂವ್ ಮಾಡಲಿಕ್ಕೆ ಒಂದು ಆ್ಯಕ್ಟಿವಿಟಿ ಇದೆ. ಸೊ 2 ಸೆಂಟೆನ್ಸಸ್ಸನ್ನು ನೀವು ವುಡ್ ಅನ್ನೋ ವರ್ಡ್ ಯೂಸ್ ಮಾಡಿಕೊಂಡು 2 ಸೆಂಟೆನ್ಸಸ್ ನಿಮಗೆ ಗೊತ್ತಿರೋ ಹಾಗೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇದರಿಂದ ನಿಮಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ. ಏನಾದರೂ ಅದರಲ್ಲಿ ಮಿಸ್ಟೇಕ್ಸ್ ಇದ್ದರೆ ನಾನು ಅದನ್ನು ಕರೆಕ್ಟ್ ಮಾಡ್ತೀನಿ. ಲಾಸ್ಟ್ ಕ್ಲಾಸಲ್ಲಿ ನಾವು ಶುಡ್ ಅನ್ನೋ ವರ್ಡನ್ನು ಕಲ್ತಿದ್ವಿ. ಅದ್ರ ಮೇಲೆ ಏನಾದರೂ ನಿಮಗೆ ಸೆಂಟೆನ್ಸ್ ಗೊತ್ತಿದ್ರೆ ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಆ್ಯಂಡ್ ನಿಮಗೆ ನೆಕ್ಸ್ಟ್ ವಿಡಿಯೋಲ್ಲಿ ಅಥವಾ ಮುಂದೆ ಬರುವಂಥ ವಿಡಿಯೋಗಳಲ್ಲಿ ನಿಮಗೆ ಯಾವುದಾದ್ರೂ ಟಾಪಿಕ್ ಬಗ್ಗೆ, ಈ ಥರ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿ ಅಂತ ಏನಾದರೂ ಸಜೆಷನ್ ಇದ್ದರೆ ನೀವು ಡೆಫಿನೆಟ್ಲಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ನಾನು ಆ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಹೊಸದಾಗಿ